ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ನಾನಿಲ್ಲಿ ಚೆನ್ನಾಗಿದ್ದೀನಿ, ನೀವು ಅಲ್ಲಿ ಚೆನ್ನಾಗಿದ್ದೀರಾ ಅಂತ ನಾನಿಲ್ಲಿ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಸಾಫ್ಟ್ ತಟ್ಟೆ ಇಡ್ಲಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸಾಫ್ಟ್ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ಈಗಾಗಲೇ ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ಹೋಗಿ ನೋಡ್ಬೋದು, ಲಿಂಕನ್ನು ಕೊಟ್ಟಿರ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟ್ ತಟ್ಟೆ ಇಡ್ಲಿ. ಸೊ ಹುಡುಗರಿಗೆಲ್ಲ ಸ್ಕೂಲಿಗೆ ಪ್ಯಾಕ್ ಮಾಡಿ ಕಳಿಸಿದಾಯಿತು. ಈಗ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಸೊ ತಿಂಡಿ ತಿಂದಿದ್ದಾಯಿತು. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ಇದು ನಮ್ಮ ದಾಸವಾಳದ ಗಿಡ. ಒಂದು ಸತಿಗೆ 7-8 ಹೂಗಳು ಬಿಡ್ತವೆ ಒಂದು ಗಿಡಕ್ಕೆ. ತುಂಬ ಚೆನ್ನಾಗಿರುತ್ತೆ. ಈ ಕಲರ್ ಅಂತೂ ಡಾರ್ಕ್ ರೆಡ್ ಕಲರ್ ದಾಸವಾಳ ಇದು. ಸೊ ಇದು ನನಗೆ ಈ ಕಲರ್ ಹೂ ತುಂಬಾ ಇಷ್ಟ. ನನ್ನ ಫ್ರೆಂಡ್ ಮನೇಲಿ ತೊಗೊಂಡು ಬಂದಿದ್ದೆ. ನೋಡಿ, ಇದೊಂದು ಹೂ ಇಟ್ಟರೆ ಸಾಕು, ದೇವ್ರ ಫೋಟೋಗೆ ತುಂಬ ಕಳಿಯಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೂ ಕೀಳೋಣ ಅಂತ ಟೆರೆಸ್ಗೆ ಬಂದಿದ್ದೀನಿ. ನೋಡಿ, ಇದು ನಮ್ಮ ಮಲ್ಲಿಗೆ ಗಿಡ. ಈಗಾಗಲೇ ನಿಮಗೆ ಹೇಳಿದ್ದೀನಿ, ತೋರಿಸಿದ್ದೀನಿ. ಮಲ್ಲಿಗೆ ಹೂ ಜಾಸ್ತಿ ಬಿಡಬೇಕು ಗಿಡದಲ್ಲಿ ಅಂದರೆ ಏನು ಮಾಡಬೇಕು ಅಂತ ಟಿಪ್ಸ್ ಕೂಡ ಶೇರ್ ಮಾಡಿದ್ದೀನಿ. ಸೊ ನೀವೆಲ್ಲ ವಿಡಿಯೋ ನೋಡಿರ್ತೀರ, ಮಿಸ್ ಆಗಿದ್ರೆ ನೋಡ್ಬೋದು. ನೋಡಿ ಎಷ್ಟು ಹೂ ಬಿಡುತ್ತೆ ನೋಡಿ ಮಲ್ಲಿಗೆ ಹೂವು. ಮಲ್ಲಿಗೆ ಗಿಡ ಯಾವುದ್ರಲ್ಲಿ ಹಾಕಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ನಾರ್ಮಲ್ ಪಾಟ್ ಬರುತ್ತಲ್ಲ, ಪ್ಲಾಸ್ಟಿಕ್ ಟೈಪ್ದು, ಅದರಲ್ಲೇ ಹಾಕಿರೋದು. ಸ್ವಲ್ಪ ದೊಡ್ಡ ಸೈಜ್ ಪಾಟ್ ತೊಗೊಂಡಿದ್ದೀನಿ ಅಷ್ಟೇ. ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋಂಥ ಮಣ್ಣು, ಕೆಂಪು ಮಣ್ಣು ಹಾಕಿದ್ರೆ, ಕೆಮ್ಮಣ್ಣು ಅಂತ ಹೇಳ್ತೀವಲ್ವ, ಅದ್ರ ಜೊತೆಗೆ ಸ್ವಲ್ಪ ಕುರಿ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಇಷ್ಟೇ, ಇನ್ನೇನು ಹಾಕಿಲ್ಲ ಅದಕ್ಕೆ. ಹೂಗಳೆಲ್ಲ ಕಿತ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟ್ ಇನ್ನೊಂದು ಕೆಲಸ ಬಾಕಿ ಇದೆ. ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತಾ ಇದ್ದೀನಿ. ಸೊ ಮಜ್ಜಿಗೆ ಮೆಣಸಿನ್ಕಾಯಿದು ಕೆಲಸ ಸುಮಾರು 3-4 ದಿನದಿಂದ ಇದೇ ಆಗೋಗಿದೆ. ದಿನ ಬೆಳಗಾದರೆ ಅದೆಲ್ಲ ಕ್ಲೀನಾಗೆ ಹರಡಬೇಕು ಬಿಸಿಲಿಗೆ. ಮತ್ತು ಸಂಜೆ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಮತ್ತೆ ಅದೆಲ್ಲ ತೆಗೆದಿಡಬೇಕು. ಮತ್ತು ಮಜ್ಜಿಗೆಯಲ್ಲಿ ರಾತ್ರಿ ನೆನೆಸಿಡಬೇಕು. ಇದೇ ಥರ ಮಾಡ್ತಾ ಬರಬೇಕು. ಒಂದು 4-5 ದಿನಕ್ಕೆ, ಒಂದು ವಾರಕ್ಕೆ ನಮಗೆ ಮಜ್ಜಿಗೆ ಮೆಣಸಿನ್ಕಾಯಿ 1 ವರ್ಷಕ್ಕಾಗೋವಷ್ಟು ಮಾಡಿ ಇಟ್ಕೋಬೋದು, ಸ್ಟೋರ್ ಮಾಡ್ಕೋಬೋದು. ಸೊ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಹೆಲ್ತಿಯಾಗಿರಲಿ ಅಂಥೇಳಿ. ಇನ್ನೇನು ರೆಡಿ ಆಯ್ತಿದು, ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಇದು. ಸೊ ಈ ವಿಡಿಯೋ ನಿಮಗೆ ಬೇಕು ಅಂದರೆ ನಾನು ನೆಕ್ಸ್ಟ್ ಇದರಲ್ಲಿ ಶೇರ್ ಮಾಡ್ತೀನಿ. ಮಜ್ಜಿಗೆ ಮೆಣಸಿನ್ಕಾಯಿ ನಾನು ಯಾವ ಥರ ಮಾಡಿದ್ದೀನಿ, ಯಾವ್ಯಾವ ಥರ ಟಿಪ್ಸ್ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ಕೋತೀನಿ. ಇದು ನಾನ್ ವೆಜ್ ಥಾಲಿ. ಇಂಪೀರಿಯಲ್ ಹೋಟೆಲಿಂದ ತರಿಸಿದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ತರಿಸಿರೋದು. ನೋಡೋಣ ಹೇಗಿರುತ್ತೆ ಟೇಸ್ಟು, ಟ್ರೈ ಮಾಡಿ ನೋಡೋಣ ಅಂಥೇಳಿ ತರಿಸಿದ್ದೀವಿ. ಸೊ ಇದಿಷ್ಟು ಒಂದು ಥಾಲಿಗೆ 350 ರೂಪಾಯಿ ಅನಿಸುತ್ತೆ. ಮನೆಗೆ ತಂದುಕೊಡ್ತಾರೆ, ಫ್ರೀ ಡೆಲಿವರಿ. ನೋಡಿ, ಇದ್ರ ಜೊತೆಗೆ ಪ್ಲೇನ್ ಕುಷ್ಕ, ಮೊಸರು ಬಜ್ಜಿ, ಮತ್ತು ಒಂದು ಚಿಕನ್ ಗ್ರೇವಿ, ಬೋನ್ಲೆಸ್ ಚಿಕನ್ ಗ್ರೇವಿ ಅನಿಸುತ್ತೆ. ಇನ್ನೊಂದು ಆನಿಯನ್ನು, ಕ್ಯಾರೆಟ್ಸ್ ಎಲ್ಲ ಹಾಕಿರುವಂಥ ಸಾಲೆಡ್, ಚಿಕನ್ ಕಬಾಬ್ 2 ಪೀಸ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಸೆಕೆಂಡ್ ಗ್ರೇವಿ, ಆಮೇಲೆ ಒಂದು ವೆಜ್ ಗ್ರೇವಿ ಬಂದಿರುತ್ತೆ. ಸ್ವಲ್ಪ ವೈಟ್ ಸಾಸ್ ಕೊಟ್ಟಿರ್ತಾರೆ ಚಿಕನ್ ಜೊತೆಗೆ ಡಿಪ್ ಮಾಡ್ಕೊಳ್ಳೋದಕ್ಕೆ. ಸೊ ಇದಿಷ್ಟು ಒಂದು ಥಾಲಿ. ಹಾಗೆಯೇ ಇದ್ರ ಜೊತೆಗೆ 2 ಕಾಯಿನ್ ಪರೋಟ ಕೂಡ ಕೊಟ್ಟಿರ್ತಾರೆ. ನೋಡಿ, ಇಂಪೀರಿಯಲ್ ಹೋಟೆಲ್ನಲ್ಲಿ ಕಾಯಿನ್ ಪರೋಟ ತುಂಬಾ ಫೇಮಸ್ ಇದು. ಸೊ ನಾವು ಯಾವಾಗಲೂ ಇಂಪೀರಿಯಲ್ ಹೋಟೆಲ್ಗೆ ಹೋಗ್ತಾ ಇರ್ತೀವಿ. ಈ ಕಾಯಿನ್ ಪರೋಟ ಟ್ರೈ ಮಾಡಿದ್ದೀವಿ, ಚೆನ್ನಾಗಿರುತ್ತೆ. ಕಾಯಿನ್ ಅಂದರೆ ಕಾಯಿನ್ ಥರ ಗುಂಡಕ್ಕೆ ಇಷ್ಟು ಚಿಕ್ಕದಾಗಿರುತ್ತೆ, ಇದು ಪುಟ್ಟದಾಗಿರುತ್ತೆ. ಸೊ ಇದ್ರ ಜೊತೆಗೆ ಈ ಥಾಲಿ ಜೊತೆಗೆ 2 ಕಾಯಿನ್ ಪರೋಟ ಕೂಡ ಕೊಟ್ಟಿರ್ತಾರೆ. ಇದಿಷ್ಟು ಥಾಲಿ ಸೇರಿಸಿ 330 ಅಥವಾ 350 ಇರುತ್ತೆ. ವಿತಿನ್ 350. ಸೊ ಟೇಸ್ಟ್ ಮಾಡಿದ್ವಿ, ಪರವಾಗಿಲ್ಲ, ಓಕೆ ಅನ್ನಿಸ್ತು. ನೋಡಿ, ಇದರ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ಯಾರಾದರೂ ಬೇಕು ಅಂದರೆ ಒಂದು ಸತಿ ತರಿಸ್ಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾವು ಟೇಸ್ಟ್ ಮಾಡೋದಕ್ಕೆ ಅಂತ ತರಿಸಿದ್ದೀವಿ. ಅದ್ರ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಮಟನ್ ರೆಸಿಪಿ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ.
ದೋಸೆ, ಇಡ್ಲಿ, ಪೂರಿ, ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರೈಸ್ ಜೊತೆಗೂ ಕೂಡ ನೀವು ಟ್ರೈ ಮಾಡ್ಬೋದು. ಮೊದಲಿಗೆ ಮಟನ್ ಮಸಾಲ ಪೌಡರನ್ನು ಮಾಡ್ಕೊಳ್ಳೋಣ. ಇವೆಲ್ಲದರ ಕರೆಕ್ಟ್ ಮೆಷರ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ನೀವು ಚೆಕ್ ಮಾಡ್ಬೋದು. 2 ಸ್ಪೂನಷ್ಟು ಚಕ್ಕೆ, 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್, ಹಾಗೆ ಲವಂಗ ಸ್ವಲ್ಪ, ಪಲಾವ್ ಎಲೆ 5ರಿಂದ 6, ಏಲಕ್ಕಿ 10 ಹಾಗೂ ಸೋಂಪು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಸ್ವಲ್ಪ ಒಣಗಿರುವಂಥ ಕರಿಬೇವು, ಆಪ್ಷನಲ್ ಇದು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇದನ್ನು ಕೂಡ ಸೇರಿಸ್ಕೊಂಡು ಈಗ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಮಟನ್ ಮಸಾಲ ಪೌಡರ್ ರೆಡಿಯಾಗಿದೆ. ಒಂದು ಸಲ ಈ ಥರ ಮಾಡಿಟ್ಕೊಂಬಿಟ್ರೆ 4ರಿಂದ 5 ಬಾರಿಗೆ ನಾವು ಈ ಮಟನ್ ಮಸಾಲ ಪೌಡರನ್ನು ಯೂಸ್ ಮಾಡ್ಕೋಬೋದು. ಚಿಕನ್ಗೂ ಸಹ ಹಾಕ್ಕೋಬೋದು. ಆಮೇಲೆ ಇನ್ನೊಂದು ಪೇಸ್ಟನ್ನು ತಯಾರಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ತೆಂಗಿನಕಾಯಿ, 1 ಸ್ಪೂನಷ್ಟು ಗಸಗಸೆ, ಹಾಗೆಯೇ ಸ್ವಲ್ಪ ಗೋಡಂಬಿ ಸಹ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು. ಇವತ್ತು ಗೋಡಂಬಿ ಖಾಲಿಯಾಗಿದೆ, ಸೊ ನಿಮ್ಮ ಹತ್ರ ಗೋಡಂಬಿ ಇದ್ದರೆ ಖಂಡಿತವಾಗಿಯೂ ಹಾಕ್ಕೊಳ್ಳಿ, ತುಂಬಾ ರಿಚ್ ಟೇಸ್ಟ್ ಕೊಡುತ್ತೆ. ಈಗ ಸದ್ಯಕ್ಕೆ ನಾನು ಕಾಯಿ, ಗಸಗಸೆ ಇವೆರಡನ್ನೂ ನುಣ್ಣಕ್ಕೆ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಹಾಗೆಯೇ ಮಿಕ್ಕಿರುವಂಥ ಸಾಮಗ್ರಿಗಳು ಏನೇನು ಬೇಕು ಈ ಮಟನ್ ಗ್ರೇವಿಗೆ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ರೆಸಿಪಿ ಮಾಡ್ತಾ ಮಾಡ್ತಾ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಸುಮಾರು 1 kgಯಷ್ಟು ಮಟನ್ ವಾಶ್ ಮಾಡಿ ನೀರೆಲ್ಲ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಸುಮಾರು 1 kgಯಷ್ಟು ಮಟನ್ಗೆ. ಹಾಗೆಯೇ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಸುಮಾರು 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಧನಿಯಾ ಪೌಡರ್ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬೋದು. ಜೀರಿಗೆ ಪುಡಿ ಸುಮಾರು 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಅರಿಶಿಣ 1/4 ಟೀ ಸ್ಪೂನಷ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. 1 kgಯಷ್ಟು ಮಟನ್ಗೆ ಸುಮಾರು 2 ಟೀ ಸ್ಪೂನಷ್ಟು ಉಪ್ಪು, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕಿದ್ದೀನಿ, ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದು ಮಟನ್ ಮಸಾಲ ಪೌಡರ್ ಈಗ ಮಾಡೋದು ತೋರಿಸಿದ್ನಲ್ವಾ, ಸುಮಾರು 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥದ್ದು 2ರಿಂದ 3 ಈರುಳ್ಳಿ. ಹಾಗೆಯೇ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳೋಣ, ಫ್ರೆಶ್ ಕರಿಬೇವು. ಹಸಿಮೆಣಸಿನ್ಕಾಯಿ 5ರಿಂದ 6. ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀವಲ್ವ, ಹಸಿಮೆಣಸಿನ್ಕಾಯಿ ನೋಡಿಕೊಂಡು ನೀವು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಂಬೆ ರಸ ಚಿಕ್ಕದಾದರೆ 1 ಫುಲ್ ಹಾಕ್ಕೊಳ್ಳಿ, ಇಲ್ಲ ದೊಡ್ಡದಾದರೆ ಅರ್ಧ ಹೋಳು ಹಾಕ್ಕೊಳ್ಳಿ. ನಿಂಬೆ ರಸ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಗಟ್ಟಿ ಮೊಸರು ಬೇಕಾಗುತ್ತೆ, 4ರಿಂದ 5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಕಪ್ಪಷ್ಟು ಮೊಸರನ್ನು ನೀವು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಸೌಟ್ನಲ್ಲಿ 4ರಿಂದ 5 ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗೆ ಮಸಾಲೆ ಎಲ್ಲ ಹಿಡಿಯುತ್ತೆ, ಮಟನ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸುಮಾರು 1 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 kgಗೆ 100 ml ಅಷ್ಟು ಎಣ್ಣೆ ಬೇಕಾಗುತ್ತೆ. ಇದು ನಾನು ಗ್ರೌಂಡ್ನೆಟ್ ಆಯಿಲನ್ನು ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜದ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೀವಲ್ವ, ಗಾಣದ ಎಣ್ಣೆ, ಅದನ್ನು ತೊಗೊಂಡಿದ್ದೀನಿ. ಸುಮಾರು 100 ml ಅಷ್ಟು ಎಣ್ಣೆ ಹಾಕಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2ರಿಂದ 3 ಅವರ್ ಇದನ್ನು ಚೆನ್ನಾಗಿ ಮ್ಯಾರಿನೇಷನ್ ಆಗೋದಕ್ಕೆ ಬಿಟ್ಬಿಡೋಣ. ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಬೇಗನೆ ಆಗುತ್ತೆ, ಇಲ್ಲ ಹೊರಗಡೆ ಸಹ ನಾವು ಇಟ್ಟು ಮ್ಯಾರಿನೇಷನ್ ಮಾಡ್ಬೋದು. ಈಗ ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ನಲ್ಲಿ ಈಗ ಮ್ಯಾರಿನೇಷನ್ ಮಾಡಿಟ್ಟಿರುವಂಥ ಮಟನ್ ಸೇರಿಸ್ಕೊಳ್ಳೋಣ. ತುಂಬ ಈಸಿಯಾದ ರೆಸಿಪಿ ಇದು, ಒಗ್ಗರಣೆ ಮಾಡುವಂಥ ನೆಸೆಸಿಟಿ ಇಲ್ಲ. ಎಲ್ಲ ಪದಾರ್ಥಗಳನ್ನು ಮಟನ್ಗೆ ಮಿಕ್ಸ್ ಮಾಡಿಡೋದು, ಮ್ಯಾರಿನೇಷನ್ ಮಾಡೋದು, ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೊಳ್ಳೋದು, ತುಂಬ ಈಸಿ ರೆಸಿಪಿ ಇದು. ಈಗ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಸಿಮ್ ಮೀಡಿಯಮ್ ಫ್ಲೇಮ್ನಲ್ಲಿ 3 ವಿಸಿಲ್ ಕೂಗಿಸ್ಕೋಬೇಕಿದು.
ನಾನಿವಾಗ ತೊಗೊಂಡಿರುವಂಥ ಮಟನ್ ಇದು ತುಂಬ ಎಳೆದಾಗೂ ಇಲ್ಲ, ತುಂಬ ಬಲ್ತು ಇಲ್ಲ, ಮೀಡಿಯಮ್ ಆಗಿದೆ. ಆದ್ದರಿಂದ 3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ತುಂಬ ಎಳೆದಾದರೆ 2 ಸಾಕು, ತುಂಬ ಬಲ್ತಿದ್ರೆ 4ರಿಂದ 5 ವಿಸಿಲ್. ಸೊ ನೋಡಿಕೊಂಡು ನೀವು ಇದನ್ನು ಕೂಗಿಸ್ಕೊಳ್ಳಿ. ಈಗ ಪ್ರೆಷರ್ ಬಿಟ್ಟಿದೆ. ವಾವ್, ನೋಡಿ ಸೂಪರ್ ಆಗಿದೆ ನಮ್ಮ ಮಟನ್ ಗ್ರೇವಿ ಅಥವಾ ಮಟನ್ ಗೊಜ್ಜು. ತುಂಬಾ ಚೆನ್ನಾಗಾಗಿದೆ, ನೋಡ್ತಾ ಇದ್ದೀರಲ್ವಾ. ಈಗ ಇದಕ್ಕೆ ಇನ್ನೊಂದು ಫೈನಲ್ ಟಚ್ ಕೊಡಬೇಕು ನಾವೀಗ. ನೋಡಿ, ನಾವು ಮಟನ್ ಬೇಯುವಾಗ ಯಾವುದೇ ರೀತಿಯಲ್ಲಿ ನೀರನ್ನು ಹಾಕಿಲ್ಲ. ಬರೀ ಮ್ಯಾರಿನೇಷನ್ ಮಾಡುವಾಗ ಮೊಸರೆಲ್ಲ ಹಾಕಿದ್ವಲ್ವ, ಅದಷ್ಟೇ ಹಾಕಿರೋದು. ನೀರು ಹೇಗೆ ಬಿಟ್ಟಿದೆ ನೋಡಿ. ಬೇಯುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ. ಮ್ಯಾರಿನೇಷನ್ ಮಾಡಿರ್ತೀವಲ್ಲ ಅದನ್ನು ಹಾಗೆ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಹಾಕ್ಕೊಳ್ಳಿ, ಅದರಲ್ಲೇ ನೀರು ಬಿಡುತ್ತೆ. ಮತ್ತು ಪ್ರೆಷರ್ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಸಿಮ್ ಮೀಡಿಯಮ್ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಮತ್ತೊಂದು 5ರಿಂದ 10 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಮಟನ್ ಬೆಂದಿದೆಯಾ ನೋಡೋಣ. ಮಟನ್ ಚೆನ್ನಾಗಿ ಬೆಂದಿದೆ, 3 ವಿಸಿಲ್ ಕೂಗಿಸಿರೋದು. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ಲಿಡ್ಡನ್ನು ಕವರ್ ಮಾಡಿಕೊಂಡು ಮತ್ತೊಂದು 2-3 ವಿಸಿಲ್ ನೀವು ಕೂಗಿಸ್ಕೋಬೋದು. ನಮ್ಮ ಮನೇಲಿ ಮೀಡಿಯಮ್ ಆಗಿರೋದು ಮಟನ್ ಅಂತ ಹೇಳಿದ್ನಲ್ವಾ, ಸೊ 3 ವಿಸಿಲ್ಗೆ ಬೆಂದೋಗಿದೆ. ಈಗ ಇದಕ್ಕೆ ತೆಂಗಿನಕಾಯಿ, ಗಸಗಸೆ, ಗೋಡಂಬಿ ಪೇಸ್ಟನ್ನು ರುಬ್ಬಿ ಇಟ್ಕೊಂಡಿದ್ವಲ್ಲ, ಇದನ್ನು ಸೇರಿಸ್ಕೊಳ್ಳೋಣ. ಇದು ಹಾಕೋದ್ರಿಂದ ಗ್ರೇವಿ ಥಿಕ್ನೆಸ್ ಬರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಕೂಡ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಹಾಕಿದ್ದೀನಿ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5ರಿಂದ 10 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಇದು ಕುದೀತಾ ನಮಗೆ ಕನ್ಸಿಸ್ಟೆನ್ಸಿ ಗ್ರೇವಿದು ಸ್ವಲ್ಪ ಗಟ್ಟಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿಸಿದ್ದೀನಿ. ಗ್ರೇವಿ ಸ್ವಲ್ಪ ಗಟ್ಟಿ ಬಂದಿದೆ, ನೋಡ್ಬೋದು. ಈ ಗ್ರೇವಿ ಚಪಾತಿ ಜೊತೆಗೆ, ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಇಡ್ಲಿ ನಾನು ತೋರಿಸಿದ್ನಲ್ವ, ಸಾಫ್ಟ್ ತಟ್ಟೆ ಇಡ್ಲಿ, ಅದ್ರ ಜೊತೆಗಂತೂ ಸೂಪರಾಗಿರುತ್ತೆ. ಒಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದು. ಈಗ ಆಲ್ಮೋಸ್ಟ್ ನಮ್ಮ ಗ್ರೇವಿ ರೆಡಿಯಾಗಿದೆ. ಕೊನೆಯದಾಗಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಬೇಡ ಅಂತ ಹೇಳಿದ್ರೆ ನೀವು ಕಸೂರಿ ಮೇಥಿ ಕೂಡ ಹಾಕ್ಕೋಬೋದು, ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ನಾನಿವತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೆ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಮಟನ್ ಗ್ರೇವಿ ರೆಡಿಯಾಗಿದೆ. ಸೊ ಮಟನ್ ಗ್ರೇವಿ ಜೊತೆಗೆ ಚಪಾತಿಯನ್ನು ಮಾಡಿದ್ದೀನಿ. ಸಾಫ್ಟಾದ ಚಪಾತಿ. ಈ ಚಪಾತಿ ಹಾಕುವಂಥ ಹಾಟ್ ಬಾಕ್ಸನ್ನು ನಾನು ಮೀಶೋಯಿಂದ ತರಿಸಿರೋದು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಈಗಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಬೆಳಗ್ಗೆ ಒಣಗಾಕಿದಂಥ ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿ ಚೆನ್ನಾಗಿ ಡ್ರೈ ಆಗಿದೆ. ಸಂಜೆ ಆದರೆ ಇವಾಗ ಇದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದಾಗಿದೆ, ಲಾಸ್ಟ್ ದಿನದಿದ್ದು. ಅದರಲ್ಲಿ ಉಳಿದಿರುವಂಥ ಮಜ್ಜಿಗೆ ಎಲ್ಲ ಪೂರ್ತಿಯಾಗಿ ಖಾಲಿ ಆಗಿದೆ. ಸೊ ಇವಾಗ ಒಂದು ಪ್ಲೇಟ್ಗೆ ಹಾಕಿ ಒಳಗಡೆ ತೆಗೆದಿಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಶಾರ್ಟ್ ವ್ಲಾಗನ್ನು ಮುಗಿಸೋ ಟೈಮ್ ಬಂದಿದೆ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.